ನಮ್ಮಲ್ಲಿ 140 ಶಾಸಕರಿದ್ದಾರೆ, 20 ಸ್ಥಾನ ಖಾಲಿ ಇತ್ತು. ಎಲ್ಲರಿಗೂ ನ್ಯಾಯ ಒದಗಿಸೋದು ಕಷ್ಟವಾಗುತ್ತೆ. ಆದರೂ ಕೂಡ ಹೈಕಮಾಂಡ್ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನವನ್ನ ಮಾಡಿದೆ. ಇದಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳಾಗಿದೆ. ನಮ್ಮ ಶಾಸಕರು ಪಕ್ಷದ ತೀರ್ಮಾನಕ್ಕೆ ಗೌರವವನ್ನು ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಮಾತನಾಡಿದ್ದಾರೆ. 140 ಜನ ಇದ್ದಾಗ 20 ಸ್ಥಾನ ಇದ್ದಾಗ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಕಷ್ಟ ಕೆಲಸ. ಆದರೂ ಕೂಡ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮಾಡೋದು ಬಹುಶಃ ಕಷ್ಟ ಆಗ್ತದೆ. ನಾವು ದಿನ ಹೋಗಿ ದೇವ್ರ ಹತ್ರ ಬೇಡ್ಕೋತೀವಿ, ಎಲ್ಲನೂ ಆಗುತ್ತಾ? ಆದರೂ ಕೂಡ ಏನೋ ಒಂದು ನಂಬಿಕೆಯಿಂದ ಹೋಗ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಅವ್ರು ನಡೆದು ಬಂದಿದ್ದು ಹಾದಿನಲ್ಲಿ ಸಾಕಷ್ಟು ಬಾರಿ ಅವರಿಗೂ ಆಗಿರಲಿಲ್ಲ. ಎಲ್ಲರೂ ತಾಳ್ಮೆಯಿಂದ ಇರಬೇಕು. ವೀರೇಂದ್ರ ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಸಾಹೇಬರಿಗೂ ಹೊರಗಿಟ್ಟಿದ್ರು. ಇವೆಲ್ಲ ಸಹಜ. ಆದ್ದರಿಂದ ಇದ್ರ ಬಗ್ಗೆ ಆಗಲೇ ವರಿಷ್ಠ ಚರ್ಚೆ ಮಾಡಿದ್ದಾರೆ. ಎಲ್ಲರಿಗೂ ಮನವೊಲಿಸುವ ಪ್ರಯತ್ನ ನಡೆದಿದೆ. ಮತ್ತು ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಮ್ಮ ಶಾಸಕರಿರ್ಬೋದು, ಹಿರಿಯರಿರ್ಬೋದು,